ಪಿಜ್ಜಾ, ಬರ್ಗರ್ ಈ ತರದ ಜಂಕ್ ಆಹಾರದ ಸೇವನೆ ಏನಿದೆ, ಅದರ ಜೊತೆಗೆ KFC ಬರೀ ಒಂದು ಆಸೆ ಅಲ್ಲ. ನಾವು ಅನ್ಕೊಂತೀವಿ ತಿನ್ಬೇಕು ಅನ್ನೋ ಒಂದು ಹಂಬಲ. ವೆಸ್ಟರ್ನ್ ಡಯಟ್ ಏನಿದೆ, ಈ ತರದ್ದು ಹೈ ಕ್ಯಾಲರಿ ಡಯಟ್ ಏನಿದೆ, ಮಕ್ಕಳು ತುಂಬಾ ಆಸೆ ಪಡ್ತಾರೆ. ಮಕ್ಕಳ ಹೆಸರಲ್ಲಿ ನಾವು ತಿಂತೀವಿ. ಒಂದಷ್ಟು ಆಹಾರಗಳು ನಿಮ್ ಕಣ್ಮುಂದೆ ಇದೆ. ಒಂದ್ ಕಡೆ ಪಿಜ್ಜಾ ಇದೆ, ಬರ್ಗರ್ ಇದೆ, KFC ಇದೆ, ಈ ತರದಿದೆ. ಇನ್ನೊಂದ್ ಕಡೆ ಮೊಸರನ್ನ ಇದೆ, ತಿಳಿ ಸಾಂಬಾರ್ ಇದೆ, ಕೋಸುಂಬರಿ ಇದೆ. ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಾ ಅಂತಂದ್ರೆ ಹೈ ಕ್ಯಾಲರಿ ಡಯಟ್. ನಾವ್ ಏನಕ್ಕೆ ಈ ಕಡೆ ಹೋಗ್ತೀವಿ, ಸಪ್ಪೆ ಕಡೆ ಏನಕ್ಕೆ ಹೋಗಲ್ಲ ಅಂದ್ರೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆಮೇಲೆ ಅದು ಟೇಸ್ಟ್ ಹಿಂದೆ ಒಂದು ಯಾವಾಗ್ಲೂ ತಿಂದಿರ್ತೀವಿ ನಾವು. ಆಮೇಲೆ ಅದ್ರ ಜೊತೆಗೆ ಮೆಲ್ಟೆಡ್ ಚೀಸ್, ಆಮೇಲೆ ಕ್ರಿಸ್ಪಿ ಆ ಒಂದು ಆರೋಮಾ ಅದು ಹೇಳುತ್ತೆ, ನೋಡು ಈ ಸಪ್ಪೆ ತಿನ್ಬೇಡ, ಹೋಗಿ ಈ ಕಡೆ ಅಂತ ಹೇಳುತ್ತೆ. ಹೊಟ್ಟೆ ತುಂಬಿದೆ, ಆದರೆ ತೃಪ್ತಿ ಇಲ್ಲ. ಮತ್ತು ಬೇಕು ಅನ್ಸುತ್ತೆ. ಈಗ ಹೊಟ್ಟೆ ತುಂಬಿದಾಗ ಗ್ರೆಲಿನ್ ಏನಾಯ್ತು, ಒಂದಿಷ್ಟು ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಒಂದಿಷ್ಟು ಪೊಂಗಲ್ ಕೊಡ್ತಾರೆ, ಖಾರ ಪೊಂಗಲ್, ಕಿಚಡಿ ಅಂತೀವಲ್ಲ. ತಿಂದಿದ ತಕ್ಷಣ ಒಂಥರ ಸಮಾಧಾನ ಆಗೋಗುತ್ತೆ. ಕಾರಣ ಏನು ಅಂತಂದ್ರೆ ಪದೇ ಪದೇ ಈ ತರದ ಜಂಕ್ ಆಹಾರನೇ ಸೇವನೆ ಮಾಡ್ತಾ ಬಂದ್ರೆ ನಿಮಗೆ ಬೇರೆ ಆಹಾರ ಯಾವುದೇ ಕಾರಣಕ್ಕೂ ಸೇವಿಸಬೇಕು ಅಂತಾನೆ ಅನ್ಸೋದಿಲ್ಲ. ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ ತೊಂದರೆ ಅಂದ್ರೆ ಪಿಜ್ಜಾ, ಬರ್ಗರ್ ಈ ತರದ ಜಂಕ್ ಆಹಾರಗಳಿಗೆ ಎಕ್ಸ್ಪೋಸ್ ಆಗ್ಬಿಡ್ತಾರೆ. ಆ ನಂತರ ನೀವು ಅವರಿಗೆ ಮನೇಲಿ ಏನೇ ಆಹಾರ ಕೊಟ್ಟರು ಅವ್ರು ಅದನ್ನ ಸೇವನೆ ಮಾಡೋದಿಲ್ಲ. ಈ ಅಪರೂಪದಿದ್ದಾಗ ಏನು ಅಂತಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ತಿನ್ಬಿಡ್ಬೇಕು ಅಂತ. ಹೊಟ್ಟೆ ತುಂಬದಿರುತ್ತೆ, ಏನಾಗದ್ದೇ ಇಲ್ಲ ಅಂತ ಅನ್ಸೋದ್ರ ಮೇಲೂ ಇನ್ನೊಂಚೂರು ಏನೋ ತಿನ್ಬಿಡೋಣ. ಈಗ ನೋಡಿ, ಬೈ 1 get 3 ಫ್ರೀ ಅಂತಂದ್ರೆ ಬೇಕೋ ಬೇಡವೋ ತಗೊಂಬಿಡೋದು. ಅದ್ ಎಲ್ಲ ಕಡೆ ನಮ್ಮ ಮೆದುಳು ಅದೇ ತರನೇ ಕೆಲಸ ಮಾಡೋದು. ಪಿಜ್ಜಾ ಮತ್ತೆ ಬರ್ಗರ್ ಮಕ್ಕಳು ಯಾಕೆ ಅಡಿಕ್ಟ್ ಆಗ್ತಾರೆ ಅಂದ್ರೆ, ಯಾವುದೋ ಒಂದು ಫಂಕ್ಷನ್ ಹೋಗಿರ್ತೀರ, ಮೊದಲನೇದು ವಿಕಾಸವಾದನ ನಾವು ಯೋಚನೆ ಮಾಡೋಣ. ಅಲ್ಲೇನು ಅಂದ್ರೆ ಅಲ್ಲೆಲ್ಲ ಇಟ್ಟಿರೋ ತಿಂಡಿಗಳು ಇವತ್ತು ಇನ್ನೊಂದ್ ದಿನಕ್ಕೆ ಸಿಕ್ಕಲ್ಲ, ನನಗೆ ಇವತ್ತು ತಿನ್ಬಿಡೋಣ ಅಂತ. ಅದು ತಿಂದಾಗ ಏನಾಗುತ್ತೆ, ಹೊಟ್ಟೆ ತುಂಬೋಗ್ಬಿಡುತ್ತೆ. ಹೊಟ್ಟೆ ತುಂಬಿದ್ರು ನಾಳೆ ಸಿಕ್ಕಲ್ಲ ಅನ್ನೋ ಒಂದು ಇದರಿಂದ ಪುನಃ ಒಂದೊಳಗೆ ಬದಲು 2 ಹೋಳಿಗೆ, ಅಯ್ಯೋ ಎಷ್ಟೊಂದು ಸ್ವೀಟ್ಸ್ ಗಳಿಟ್ಟಿದ್ದಾರೆ, ನಾಳೆ ಸಿಕ್ಕದಿಲ್ಲ, ತಿನ್ನು. ಹಾಗಾಗಿ ಏನಾಗುತ್ತೆ, ಜಾಸ್ತಿ ತಿನ್ನೋದು. ಈ ತರ ಜಾಸ್ತಿ ನಾವು ಮಾಡ್ತಾ ಹೋದ್ರೆ ಅತೃಪ್ತಿ, ಏನ್ ತಿಂದ್ರು ಸಮಾಧಾನ, ತೃಪ್ತಿ ಅಂತೀವಲ್ಲ, ಅದು ಆಗೋದೇ ಇಲ್ಲ. ಮುಂದಿನ ದಿನದಲ್ಲಿ ಇದು ಒಬಿಸಿಟಿ ಆಗ್ಬೋದು, ಮೆಟಬಾಲಿಕ್ ಡಿಸಾರ್ಡರ್ ಆಗ್ಬೋದು. ಮಕ್ಕಳಲ್ಲಿ ಚೈಲ್ಡ್ಹುಡ್ ಒಬಿಸಿಟಿ ಜಾಸ್ತಿ. ಇವಾಗ ತಿನ್ನಿಸ್ತಾನೆ ಇರ್ತಾರೆ, ಆ ಮಗು ಬೇಡ ಅನ್ನುತ್ತೆ, ಲೆಪ್ಟಿನ್ ಇದು ಸಿಗ್ನಲ್ ಕೊಡ್ತು, ತೃಪ್ತಿ ಆಯ್ತು ಅದಕ್ಕೆ. ಆದ್ರೆ ಇವ್ರು ಬಿಡಲ್ಲ, ಇವ್ರ ಸಮಾಧಾನಕ್ಕೆ ತಿನ್ಬೇಕು. ಕೊನೆಗೆ ತಿನ್ಸಿ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ, ಇವತ್ತು ಪಿಜ್ಜಾ ಮತ್ತು ಬರ್ಗರ್ ಭಾರತೀಯರಿಗೆ ಹೊಸೇನಲ್ಲ. ಇದು ವೆಸ್ಟರ್ನ್ ಕಂಟ್ರೀಸಿಂದ ಬಂದರೂ ಕೂಡ ಇವತ್ತು ಭಾರತದಲ್ಲಿ ಒಂಥರ ಮನೆ ಮಾತಾಗಿದೆ. ಮಕ್ಕಳಿಂದ ಶುರುವಾಗಿ ದೊಡ್ಡವ್ರ ತನಕ ಎಲ್ಲರೂ ಕೂಡ ಪಿಜ್ಜಾ ಬರ್ಗರ್ ಅಂದರೆ ಭಾಳ ಇಷ್ಟ, ಸೇವಿಸ್ತಾರೆ. ಇದು ಇವತ್ತು ಭಾರತದಲ್ಲಿ 100 ಕೋಟಿ ರೂಪಾಯಿಗಳ ದೊಡ್ಡ ವ್ಯವಹಾರ ಕೂಡ ಆಗಿದೆ. ಸೊ ಮನೆಗೆ ತರಿಸ್ಕೊಳ್ಬೋದು, ಬೇಕಾದಾಗ ತಿನ್ಬೋದು. ಸೊ ಆದರೆ ಎಟ್ ದ ಸೇಮ್ ಟೈಮ್ ಇದರಿಂದ ಆರೋಗ್ಯಕ್ಕೆ ಕೂಡ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆರೋಗ್ಯ ವಲಯದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಈ ಪಿಜ್ಜಾ ಮತ್ತು ಬರ್ಗರ್ ಯಾಕೆ ಇಷ್ಟೊಂದು ವ್ಯಾಪಕವಾಗಿ ಆಕರ್ಷಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ಒಳನೋಟವನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಪಿಜ್ಜಾ ಮತ್ತು ಬರ್ಗರ್ ಇವತ್ತು ಮನೆ ಮಾತಾಗಿರುವಂಥದ್ದು. ಅಟ್ ದ ಸೇಮ್ ಟೈಮ್ ಅದರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಯಾಕೆ ಇದೊಂದು ಇಷ್ಟೊಂದು ವ್ಯಾಪಕವಾಗಿ ಭಾರತದಲ್ಲಿ ಎಲ್ಲರನ್ನು ಕೂಡ ಆಕರ್ಷಿಸ್ತಾ ಇದೆ? ಮಕ್ಕಳಿಂದ ಶುರುವಾಗಿ ದೊಡ್ಡವ್ರ ತನಕ ಜನ ಬಹಳ ಇಷ್ಟಪಟ್ಟು ಅದನ್ನು ಸೇವಿಸ್ತಾರೆ. ಇಷ್ಟೊಂದು ಪಾಪ್ಯುಲರ್ ಆಗಲಿಕ್ಕೆ ಏನು ಕಾರಣ ಅಂತ ಹೇಳ್ತೀರಾ ಅಂತ? ಸರ್, ಸಾಮಾನ್ಯವಾಗಿ ಒಂದು ವೈಜ್ಞಾನಿಕವಾಗಿ ನಾವು ಇದನ್ನು ಅವಲೋಕನ ಮಾಡಿದ್ರೆ, ಓಕೆ, ಪಿಜ್ಜಾ, ಬರ್ಗರ್ ಈ ತರದ ಜಂಕ್ ಆಹಾರದ ಸೇವನೆ ಏನಿದೆ, ಮುಖ್ಯವಾಗಿ ಪಿಜ್ಜಾ, ಬರ್ಗರ್, ಅದರ ಜೊತೆಗೆ KFC ಅದರಲ್ಲಿ ಇದೆಯಲ್ಲ, ಇಂಥದ್ದು ಬರೀ ಒಂದು ಆಸೆ ಅಲ್ಲ. ಅದು ನಾವು ಅನ್ಕೊಂತೀವಿ ತಿನ್ಬೇಕು ಅನ್ನೋ ಒಂದು ಹಂಬಲ, ಆಸೆ ಅಂತ. ಬರೀ ಅಷ್ಟೇ ಅಲ್ಲ, ಅದು ನಮ್ಮ ಮೆದುಳು, ಹಾರ್ಮೋನುಗಳು, ಗಟ್ ಮೈಕ್ರೋಬ್ಸ್ಗಳು ಮತ್ತು ಹಲವಾರು ನ್ಯೂರೋ ಟ್ರಾನ್ಸ್ಮಿಟರ್ ಇವುಗಳನ್ನು ಒಳಗೊಂಡಿರುವಂತಹ ಒಂದು ಪ್ರಕ್ರಿಯೆ. ಬರೀ ನನಗೆ ತಿನ್ನಬೇಕು ಅಂದಿದ ತಕ್ಷಣ ಬರೀ ಆಸೆ ಮಾತ್ರ ಅಲ್ಲ. ಆ ಆಸೆ ಬರಬೇಕು, ನಾನು ತಿನ್ನಬೇಕು ಅಂದರೆ ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ಪ್ರಾಸೆಸ್ ನಡಿಬೇಕು. ನಮ್ಮ ಕರುಳಿನ ಗಟ್ ಮೈಕ್ರೋಬ್ ಆಗ್ಬೋದು, ನಮ್ಮ ಹಾರ್ಮೋನ್ಸ್ ಆಗ್ಬೋದು, ಎಲ್ಲ ಕಡೆ ಬೇಕಾದಷ್ಟು ಬದಲಾವಣೆಗಳಾದಾಗ ಮಾತ್ರ ನನಗೆ ಆ ಆಸೆ ತೀವ್ರವಾಗುತ್ತೆ, ಆ ಹಂಬಲ ತೀವ್ರ ಆಗುತ್ತೆ. ಇಲ್ಲಿ ಪಿಜ್ಜಾ ಮತ್ತು ಬರ್ಗರ್ ಈ ಥರದ್ದು ಬರೀ ನಾವು ಒಂದು ಎಕ್ಸಾಂಪಲ್ ತಗೊತಾ ಇದ್ದೀವಿ. ಈ ಥರ
ಥರ ವೆಸ್ಟರ್ನ್ ಡಯಟ್ ಏನಿದೆ ಈ ಥರದ್ದು ಹೈ ಕ್ಯಾಲರಿ ಡಯಟ್ ಏನಿದೆ ಮಕ್ಕಳು ತುಂಬ ಆಸೆ ಪಡ್ತಾರೆ. ಮಕ್ಕಳ ಹೆಸರಲ್ಲಿ ನಾವು ತಿಂತೀವಿ. ಯುವ ಜನತೆಗೆ ಅದೊಂದು ತುಂಬ ಆಕರ್ಷಣೆ. ಪಿಜ್ಜಾ ಕಾರ್ನರ್ಗೆ ಹೋಗಿ ಅಲ್ಲಿ ಪಿಜ್ಜಾ ತಿನ್ಕೊಂಡು ತುಂಬ ಹೊತ್ತು ಸಮಯನ ಕಳೆಯೋದು ಏನೋ ಒಂದು ಸಾಧನೆ. ಮೌಂಟ್ ಎವರೆಸ್ಟ್ ಏರಿದಾಗ ಯಾವ್ದು ರೀತಿ ಸಾಧನೆ ಅಂತಾರೆ ಆ ಥರ ಸಾಧನೆ ಅಂತ ಅನ್ಕೊಂಬಿಟ್ಟಿದ್ದೀವಿ ನಾವು. ತಪ್ಪದು, ಅದು ಸಾಧನೆ ಏನಲ್ಲ. ಇಲ್ಲಿ 2 ಮುಖ್ಯ ಪ್ರಕ್ರಿಯೆಗಳು ಬಹಳ ಚೆನ್ನಾಗಿ ನಡೆಯುವಂಥದ್ದು. ಒಂದು ಹಸಿವು ಮತ್ತು ತೃಪ್ತಿ. ಇವೆರಡನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಒಂದು ಹಸಿವಾಗೋದು, ಇನ್ನೊಂದು ತೃಪ್ತಿ, ಸ್ಯಾಟಿಟಿ ಅಂತ ಕರಿತೀವಿ. ಏನಾದ್ರು ತಿಂದಾಗ ಒಂಥರ ಸಮಾಧಾನ ಆಗುತ್ತೆ, ಚೆನ್ನಾಗಿದೆ ಅಂತ ಅನ್ಸುತ್ತಲ್ಲ, ಆ ತೃಪ್ತಿಯ ಮನೋಭಾವನೆ. ಈ 2 ಪ್ರಕ್ರಿಯೆಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಈಗ ಹಸಿವು ಮತ್ತು ತೃಪ್ತಿ ಯಾವ ರೀತಿ ಆಗುತ್ತೆ ಅಂದರೆ, ಒಂದ್ಸೆಗೆ ಏನಿದು ಹಾರ್ಮೋನ್ಸೇ. ನಾನು ಅದಕ್ಕೆ ಯಾವಾಗಲೂ ಹೇಳೋದು, ದೇಹದಲ್ಲಿ ಏನೇ ನಡೆದ್ರು, ನಿಮ್ಮ ಆಸೆ ಆಗ್ಬೋದು, ಆಕಾಂಕ್ಷೆ ಆಗ್ಬೋದು, ಎಲ್ಲ ಹಾರ್ಮೋನ್ ಬೇಸ್ಡ್, ಎಲ್ಲ ರಾಸಾಯನಿಕಗಳು. ಅದಕ್ಕೋಸ್ಕರ ನೋಡಿ, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೋದು. ಇದೆಲ್ಲ ರಾಸಾಯನಿಕಗಳಾಗಿರೋದ್ರಿಂದ ರಾಸಾಯನಿಕಗಳು ತೀವ್ರವಾಗದೇ ಇದ್ದ ಥರ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಶಕ್ತಿ ಮನುಷ್ಯನಿಗಿದೆ. ಆದರೆ ಮನೋನಿಯಂತ್ರಣ ಬೇಕು ಅಂತ ಈಗ ನೋಡಿ, ಮೊದಲು ಹೇಳೋರು ನಿಗ್ರಹ ನಿಯಂತ್ರಣ ಅಂತ ಅನ್ನೋರು. ಹೇಗೆ ನಿಗ್ರಹ ನಿಯಂತ್ರಣ ಅಂತಂದ್ರೆ ಈ ಹಾರ್ಮೋನ್ಸ್ಗಳಿದು, ಈ ರಾಸಾಯನಿಕಗಳ ಸ್ರವಿಸುವಿಕೆಯನ್ನ ಸಪ್ರೆಸ್ ಮಾಡ ಅಂತ. ಆಕ್ಚುಲಿ ನಮ್ಮ ಆಧ್ಯಾತ್ಮವನ್ನೆಲ್ಲ ನೋಡಿದ್ರೆ ಫಸ್ಟ್ ಅವರು ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಂತಾನೆ ಹೇಳುವಂಥದ್ದು. ಅದೇ ಬೇಸಿಕ್ ರೂಲ್ಸ್. ಹೌದು. ಇಲ್ಲಿ 2 ಹೇಳಿದೆ ನಾನು, ಹಸಿವು ಮತ್ತು ತೃಪ್ತಿ. ಹಸಿವು ಯಾವ ರೀತಿ ಆಗುತ್ತೆ ಅಂದರೆ, ಹಸಿವನ್ನು ಉಂಟು ಮಾಡುವ ಹಾರ್ಮೋನ್ ಹೆಸರು ಗ್ರೆಲಿನ್ ಅಂತ ಹಾರ್ಮೋನು. ಗ್ರೆಲಿನ್ ಎಲ್ಲಿಂದ ಬಿಡುಗಡೆಯಾಗುತ್ತೆ ಅಂದರೆ, ನಮ್ಮ ಹೊಟ್ಟೆಯಲ್ಲಿ ಬಿಡುಗಡೆಯಾಗುತ್ತೆ. ಯಾವಾಗ ಬಿಡುಗಡೆಯಾಗುತ್ತೆ ಅಂದರೆ, ಹೊಟ್ಟೆ ಖಾಲಿ ಆದಾಗ. ಹೊಟ್ಟೆ ಖಾಲಿ ಆಗುತ್ತಲ್ಲ, ಅವಾಗ ಈ ಹಾರ್ಮೋನು ಹೊಟ್ಟೆಯಲ್ಲಿ ಬಿಡುಗಡೆ ಆಗುತ್ತೆ. ಅದೇನ್ ಮಾಡುತ್ತೆ, ಹೊಟ್ಟೆ ಖಾಲಿಯಾಗಿದೆ ಅನ್ನೋದೇ ಹಸಿವು. ನಾವು ಹಸಿವು ಅಂತ ನಾವು ಏನು ಅಂತೀವಿ, ಅಯ್ಯೋ ತುಂಬ ಹಸಿವಾಗ್ತಾ ಇದೆಯಪ್ಪ ನನಗೆ ಅಂತಂದರೆ, ಹೊಟ್ಟೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಖಾಲಿಯಾದ ಸಂದರ್ಭದಲ್ಲಿ ಗ್ರೆಲಿನ್ ಏನು ಮಾಡುತ್ತೆ, ನಮ್ಮ ಮೆದುಳಿಗೆ ಮೆಸೇಜ್ ಕೊಡುತ್ತೆ. ನಮ್ಮ ಮೆದುಳಿಗೆ ಮೆಸೇಜ್ ಕೊಟ್ಟು ಹೊಟ್ಟೆ ಖಾಲಿಯಾಗಿದೆ ಅಂತ ಸೂಚನೆಯನ್ನು ಕೊಡುತ್ತೆ. ಆವಾಗ ಹಸಿವಾಗದು. ಈಗ ನಿಮಗೆ ತುಂಬ ಹಸಿವಾಗಿದೆ ಅಂತ ಇಟ್ಕೊಳ್ಳಿ, ತುಂಬ ಏನೇನೋ ಒಂದಷ್ಟು ತಿಂಡಿಗಳನ್ನೆಲ್ಲ ಇಟ್ಟಿದ್ದಾರೆ, ಹೊಟ್ಟೆ ಖಾಲಿ ಆಯಿತು, ನಿಮ್ಮ ಗ್ರೆಲಿನ್ ಬಿಡುಗಡೆ ಆಯಿತು, ಮೆದುಳಿಗೆ ಸಿಗ್ನಲ್ ಕೊಡ್ತು. ಮೆದುಳು ಈಗ ಆಹಾರವನ್ನು ಸೇವನೆ ಮಾಡಬೇಕು. ಒಂದಷ್ಟು ಆಹಾರಗಳು ನಿಮ್ಮ ಕಣ್ಮುಂದೆ ಇದೆ. ಒಂದು ಕಡೆ ಪಿಜ್ಜಾ ಇದೆ, ಬರ್ಗರ್ ಇದೆ, KFC ಇದೆ, ಈ ಥರದ್ದಿದೆ. ಇನ್ನೊಂದು ಕಡೆ ಮೊಸರನ್ನ ಇದೆ, ತಿಳಿ ಸಾಂಬಾರಿದೆ, ಕೋಸಂಬರಿ ಇದೆ. ನೀವು ಯಾವುದನ್ನ ಆಯ್ಕೆ ಮಾಡ್ತೀರಾ ಅಂತಂದರೆ, ಹೈ ಕ್ಯಾಲರಿ ಡಯೆಟ್, ಜಾಸ್ತಿ ಕೊಬ್ಬು, ಜಾಸ್ತಿ ಶಕ್ತಿ ಇರುವ, ಇದು ಹ್ಯೂಮನ್ ಎವಲ್ಯೂಷನ್ನಲ್ಲೇ ಆಗಿರುವಂಥ ಒಂದು ಪ್ರಕ್ರಿಯೆ. ಯಾವುದು ಹೆಚ್ಚು ಒಂದು ಕ್ಯಾಲೋರಿ ಜಾಸ್ತಿ ಇರುತ್ತೆ, ಕೊಬ್ಬು ಜಾಸ್ತಿ ಇರುತ್ತೆ, ಆಮೇಲೆ ಸಿಹಿ ಜಾಸ್ತಿ ಇರುತ್ತೆ, ಉಪ್ಪು ಜಾಸ್ತಿ ಇರುತ್ತೆ, ಸ್ಪೈಸ್ ಜಾಸ್ತಿ ಇರುತ್ತೆ. ಈ ಕಡೆ ಒಂದಷ್ಟು ಆಹಾರ ಇರುತ್ತೆ, ಈ ಕಡೆ ಸಪ್ಪೆ ಆಹಾರ ಇರುತ್ತೆ. ಅವಾಗ ನಮ್ಮ ಮೆದುಳು ಏನು ಮಾಡುತ್ತೆ, ರಿವಾರ್ಡಿಂಗ್ ಸಿಸ್ಟಮ್ ಇದೆಯಲ್ಲ, ಅದು ನೋಡ್ಬಿಟ್ಟು ಈ ಕಡೆ ಹೊಟ್ಟೋಗುತ್ತೆ. ಹೊಟ್ಟೆ ಹಸಿವಾಗಿದೆ, ಸಪ್ಪೆ ಇಲ್ಲ, ಹೋಗೋದೇ ಇಲ್ಲ, ಆ ಕಡೆ ಈ ಕಡೆಗೆ ಹೋಗುತ್ತೆ. ಇಲ್ಲಿ ಹೋದಾಗ ಏನಾಗುತ್ತೆ, ಅದನ್ನು ನಾವು ತಿಂತೀವಿ. ತಿಂದಾಗ ಏನಾಗುತ್ತೆ, ಆವಾಗ ಡೋಪಮೈನ್ ರಿಲೀಸ್ ಆಗುತ್ತೆ. ಅದು ತಿಂದಾಗ ಡೋಪಮೈನ್ ಯಾವ ಥರ ರಿಲೀಸ್ ಆಗುತ್ತೆ ಅಂದರೆ, ಮೊದಲು ನಾವು ಏನಕ್ಕೆ ಈ ಕಡೆ ಹೋಗ್ತೀವಿ, ಸಪ್ಪೆ ಕಡೆ ಏನಕ್ಕೆ ಹೋಗಲ್ಲ ಅಂದರೆ, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆಮೇಲೆ ಅದು ಟೇಸ್ಟ್ ಹಿಂದೆ ಒಂದು ಯಾವಾಗಲೂ ತಿಂದಿರ್ತೀವಿ ನಾವು, ಆ ಟೇಸ್ಟ್ ಎಕ್ಸ್ಪೀರಿಯನ್ಸು ಅದು ಜ್ಞಾಪಕ ಬಂದ್ಬಿಡುತ್ತೆ. ಆಮೇಲೆ ಅದ್ರ ಜೊತೆಗೆ ಮೆಲ್ಟೆಡ್ ಚೀಸು, ನಿಮಗೆ ಬರ್ಗರ್ ಎಲ್ಲ ಯಾಕೆ ಇಷ್ಟ ಆಗುತ್ತೆ ಅಂದರೆ ಚೀಸ್, ಆಮೇಲೆ ಕ್ರಿಸ್ಪಿ, ಆ ಒಂದು ಆರೋಮಾ, ಅದೆಲ್ಲ ನೆನಪಾಗಿ ರಿವಾರ್ಡಿಂಗ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಅದು ಹೇಳುತ್ತೆ, ನೋಡು ಈ ಸಪ್ಪೆ ತಿನ್ಬೇಡ, ಹೋಗಿ ಈ ಕಡೆ ಅಂತ ಹೇಳುತ್ತೆ. ಅಲ್ಲೋಗಿ ಅದನ್ನು ನಾವು ಸೇವನೆ ಮಾಡ್ತೀವಿ. ಸೇವನೆ ಮಾಡಿದಾಗ ಡೋಪಮೈನ್ ರಿಲೀಸ್ ಆಯಿತು. ಈ ಪಿಜ್ಜಾ ಬರ್ಗರಲ್ಲಿ ನಾನು ಹೇಳಿದಾಗೆ ಹೈ ಕ್ಯಾಲೋರಿ ಡಯೆಟ್, ಅದು ಕಾರ್ಬೋ ಇರುತ್ತೆ, ಆಮೇಲೆ ಫ್ಯಾಟ್ ಇರುತ್ತೆ, ಕೊಬ್ಬು, ಚೀಸ್ ಎಲ್ಲ ಇರುತ್ತಲ್ಲ, ಆಮೇಲೆ ಶುಗರು ಅಥವಾ ಇದು ಉಪ್ಪು ಜಾಸ್ತಿ, ಉಪ್ಪಿನ ಪ್ರಮಾಣ ಜಾಸ್ತಿ ಇರುತ್ತೆ, ಸ್ಪೈಸ್ಗಳು ಎಲ್ಲ ಜಾಸ್ತಿ ಇರುತ್ತೆ. ಇದೇನು ಮಾಡ್ತು, ಡೋಪಮೈನ್ನ ರಿಲೀಸ್ ಮಾಡ್ತು. ಒಂದ್ಸಲ ಡೋಪಮೈನ್ ರಿಲೀಸ್ ಆದಮೇಲೆ ಏನಾಯಿತು, ಹೊಟ್ಟೆ ತುಂಬಿದೆ, ಆದರೆ ತೃಪ್ತಿ ಇಲ್ಲ, ಮತ್ತು ಬೇಕು ಅನ್ಸುತ್ತೆ. ಈಗ ಹೊಟ್ಟೆ ತುಂಬಿದಾಗ ಗ್ರೆಲಿನ್ ಏನಾಯ್ತು, ಮೆದುಳಿಗೆ ಸಾಕು ಅಂತ ಸಿಗ್ನಲ್ ಕೊಡ್ತು. ಆ ತೃಪ್ತಿಯನ್ನು ನೀಡುವ ಹಾರ್ಮೋನ್ ಯಾವುದು ಅಂದ್ರೆ ಲೆಪ್ಟಿನ್ ಅಂತ ಹಾರ್ಮೋನು. ಇಲ್ಲಿ ಲೆಪ್ಟಿನ್, ಗ್ರೆಲಿನ್ ಇವೆರಡು ಬಹಳ ಮುಖ್ಯ. ಗ್ರೆಲಿನ್ ಅನ್ನೋದು ಹೊಟ್ಟೆ ಹಸಿವನ್ನು ಉಂಟು ಮಾಡುವಂತಹದ್ದು, ಲೆಪ್ಟಿನ್ ತೃಪ್ತಿ ಕೊಡುವಂತಹದ್ದು. ಲೆಪ್ಟಿನ್ ಬಿಡುಗಡೆಯಾಗುವುದು ನಮ್ಮ ಎಡಿಪೋಸೈಟ್ಗಳಿಂದ. ಎಡಿಪೋಸೈಟ್ಸ್ಗಳು ಅಂತಂದರೆ ಕೊಬ್ಬಿನ ಜೀವಕೋಶಗಳು. ಕೊಬ್ಬಿನ ಜೀವಕೋಶಗಳಿದೆಯಲ್ಲ, ಬರೀ ಕೊಬ್ಬು ತುಂಬಿರುವ ಜೀವಕೋಶ, ಬರೀ ಜೀವಕೋಶ ಅಲ್ಲ, ಅದೊಂದು ಎಂಡೋಕ್ರೈನ್ ಆರ್ಗನ್ ಥರ ಕೆಲಸ ಮಾಡುತ್ತದು. ಅದು ಎಷ್ಟು ಅದ್ಭುತ ಅಂತಂದರೆ, ಹ್ಯೂಮನ್ ನೆಕ್ರೋಸಿಸ್ ಫ್ಯಾಕ್ಟರು, ಲೆಪ್ಟಿನ್ನು, ಈ ಥರ ಬೇಕಾದಷ್ಟು ಹಾರ್ಮೋನ್ಸ್ನೇ ರಿಲೀಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಲೆಪ್ಟಿನ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಅದು ಸ್ಯಾಟಿಟಿ ಕೊಡುವಂಥದ್ದು. ಸ್ಯಾಟಿಟಿ ಅಂದರೆ ತೃಪ್ತಿ. ಉದಾಹರಣೆಗೆ ನೀವು ನೋಡಿ, ಒಂದಿಷ್ಟು ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತೀರ, ಒಂದಿಷ್ಟು ಪೊಂಗಲ್ ಕೊಡ್ತಾರೆ, ಖಾರ ಪೊಂಗಲ್, ಕಿಚಡಿ ಅಂತಂತೀವಲ್ಲ.
ತಿಂದಿದ ತಕ್ಷಣ ಒಂಥರ ಸಮಾಧಾನ ಆಗೋಗುತ್ತೆ. ಹೌದು. ಕಾರಣ ಏನು ಅಂತಂದರೆ ತುಪ್ಪನೂ ಇರುತ್ತೆ, ಅದರಲ್ಲಿ ಮೆಣಸಿರುತ್ತೆ, ಜೀರಿಗೆ ಇರುತ್ತೆ, ಅದೆಲ್ಲ ಇರುತ್ತಲ್ಲ. ಈ ಥರದ ಆಹಾರ, ಇಡ್ಲಿ ಅಥವಾ ಕಿಚಡಿ, ಈ ಥರ ನಮ್ಮ ಪೂರ್ವಜರ ಆಹಾರ ಏನಿತ್ತು ಅದು ತಿಂದಾಗ ಏನಾಗುತ್ತೆ ಅಂದರೆ ಲೆಪ್ಟಿನ್ ಹಾರ್ಮೋನು ತುಂಬ ಚೆನ್ನಾಗಿ ಬಿಡುಗಡೆ ಆಗುತ್ತೆ. ಕಾರಣ ಫೈಬರ್ ಜಾಸ್ತಿ ಇರುತ್ತೆ, ಹೊಟ್ಟೆ ಬೇಗ ಖಾಲಿ ಆಗಲ್ಲ. ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ, ಬೇಗ ತುಂಬ್ದಂಗೆ ಆಗ್ಬಿಡುತ್ತೆ, ಖಾಲಿ ಆಗೋದಿಲ್ಲ. ಅದು ತುಂಬ್ದಂಗೆ ಆದಾಗ ಏನಾಗುತ್ತೆ ಅಂದರೆ ಗ್ರೆಲಿನು ಕಮ್ಮಿ ಆಯಿತು, ಲೆಪ್ಟಿನ್ ಜಾಸ್ತಿ ಆಯಿತು, ನಿಮಗೆ ತೃಪ್ತಿಯನ್ನು ನೀಡುವಂತಹದ್ದು. ತುಂಬ ದೀರ್ಘವಾಗಿ ಅದು ಹೊಟ್ಟೆಲೇ ಇರುತ್ತೆ, ತಕ್ಷಣ ಡೈಜೆಸ್ಟ್ ಆಗೋದಿಲ್ಲ. ಏಕೆಂದರೆ ಅದರ ಜೊತೆಗೆ ಪ್ರೋಟೀನ್ಗಳಿರುತ್ತೆ, ಹಾಗಾಗಿ ನಾರಿನಾಂಶ ಎಲ್ಲ ಇರುತ್ತೆ. ಆದರೆ ಈ ಪಿಜ್ಜಾ ಬರ್ಗರ್ ಎಲ್ಲ ತಿಂದಾಗ ಫೈಬರ್ ಇರೋದಿಲ್ಲ, ಅದರಲ್ಲಿ ಯಾವುದೇ ರೀತಿ ಫೈಬರ್ ಇರೋದಿಲ್ಲ, ಬೇಗ ಡೈಜೆಸ್ಟ್ ಆಗಿಬಿಡುತ್ತೆ, ಬೇಗ ಖಾಲಿ ಆದಂಗೆ ಅನಿಸುತ್ತೆ. ಪುನಃ ಗ್ರೆಲಿನ್ ಬಿಡುಗಡೆ ಆಗುತ್ತೆ. ಗ್ರೆಲಿನ್ ಬಿಡುಗಡೆ ಆದಾಗ ಅದು ಸಿಗ್ನಲ್ ಕೊಡುತ್ತೆ ನಿಮ್ಮ ಮೆದುಳಿಗೆ. ಮೆದುಳು ಏನು ಮಾಡುತ್ತೆ, ನೀನು ಆಹಾರವನ್ನು ಸೇವನೆ ಮಾಡುವ ಸಿಗ್ನಲ್ ಕೊಡುತ್ತೆ. ಇಲ್ಲಿ ಇದೊಂದು. ಮತ್ತು ನೀವು ಪದೇ ಪದೇ ಈ ಥರದ ಜಂಕ್ ಆಹಾರನೇ ಸೇವನೆ ಮಾಡ್ತಾ ಬಂದರೆ ನಿಮಗೆ ಬೇರೆ ಆಹಾರ ಯಾವುದೇ ಕಾರಣಕ್ಕೂ ಸೇವಿಸಬೇಕು ಅಂತಲೇ ಅನಿಸೋದಿಲ್ಲ. ಇದು ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ ತೊಂದರೆ ಅಂದರೆ, ಮಕ್ಕಳು ಇದನ್ನು ಎಕ್ಸ್ಪೋಸ್ ಆಗಿಬಿಡ್ತಾರೆ, ಪಿಜ್ಜಾ ಬರ್ಗರ್ ಈ ಥರದ ಜಂಕ್ ಆಹಾರಗಳಿಗೆ ಎಕ್ಸ್ಪೋಸ್ ಆಗಿಬಿಡ್ತಾರೆ. ಆ ನಂತರ ನೀವು ಅವರಿಗೆ ಮನೇಲಿ ಏನೇ ಆಹಾರ ಕೊಟ್ಟರು ಅವರು ಅದನ್ನ ಸೇವನೆ ಮಾಡೋದಿಲ್ಲ. ಕಾರಣ ಏನಂದರೆ ಎವಲ್ಯೂಷನ್ನಲ್ಲಿ ನಾವು ಮಾನವನ ವಿಕಾಸ, ಮೆದುಳು ಹೇಗೆ ವಿಕಾಸ ಆಯಿತು ಅಂತ ನೋಡಿದಾಗ ಏನಾಗ್ತಾ ಇದೆ ಅಂದರೆ ಈ ಆಹಾರಗಳು ಅಪರೂಪದ ಆಹಾರ ಅಂತ ಮೆದುಳು ಅನ್ಕೊಂಬಿಟ್ಟಿದೆ. ಇವು ತುಂಬ ಅಪರೂಪದ ಆಹಾರ. ಯಾಕೆ ಮೆದುಳು ಆ ರೀತಿ ಅಂದರೆ ಹೈ ಕ್ಯಾಲರಿ ಅಲ್ಲ, ನಾವು ಸಾಮಾನ್ಯ ನೋಡಲ್ವಲ್ಲ. ಈಗ ಪ್ರತಿದಿನ ನೀವು ಪಿಜ್ಜಾ ಬರ್ಗರ್ ನೋಡೋದಿಲ್ಲ ಅಲ್ವಾ, ಪ್ರತಿದಿನ ನೀವು ತಿನ್ನೋದು ಮನೇಲಿ ಮಾಡಿದ್ದು. ಸೊ ಇದು ಅಪರೂಪದ್ದು. ಈ ಅಪರೂಪದಿದ್ದಾಗ ಏನು ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ತಿನ್ಬಿಡ್ಬೇಕು ಅಂತ, ಅದನ್ನು ಟ್ರಿಫ್ಟಿಜಿನ್ ಹೈಪಾಥಿಸಿಸ್ ಅಂತ ಕರಿತೀವಿ. ಈಗ ಹೆಂಗೆ ಅಂತಂದರೆ ನಾವು ಅಂತೀವಿ ಅವ್ರಿಗೇನು ಅಷ್ಟೊಂದು ದುರಾಸೆ, ದುಡ್ಡು ಮಾಡಬೇಕು ಅಂತ ಅಷ್ಟು ಹಪತಪಿ ಇದೆಯಲ್ಲ ಅಂತ, ಎಷ್ಟು ಸಿಕ್ಕುತ್ತೆ ಬಾಚ್ಕೊಂಬಿಡೋಣ, ಮುಂದಕ್ಕೆ ಬೇಕಾಗುತ್ತೆ ಅಂತ. ನಮ್ಮ ಜೀನ್ಸ್ ಅಲ್ಲೂ ಹಾಗೆ ಇದೆ. ಹೆಂಗೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಕ್ಯಾಲೋರಿನ ಸ್ಟೋರ್ ಮಾಡ್ಕೊಂಡ್ಬಿಡೋದು. ಮುಂದೆ ಯಾವತ್ತೋ ಒಂದಿನ ಬರಗಾಲ ಬಂದ್ರೆ, ಆಹಾರ ಸಿಕ್ಲಿಲ್ಲ ಅಂದ್ರೆ ಈಗ ಸ್ಟೋರ್ ಆಗಿರುವಂತ ಎನರ್ಜಿ ಏನಿದೆ ಅದು ಯುಟಿಲೈಸ್ ಆಗುತ್ತೆ ಅಂತ. ಇದನ್ನೇ ನಾವು ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀವಿ, ಬರೀ ಆಹಾರಕ್ಕಲ್ಲ ಎಲ್ಲ ವಿಚಾರಕ್ಕೂ. ಈಗ ನೋಡಿ, ಬೈ 1 get 3 ಫ್ರೀ ಅಂತಂದ್ರೆ ಬೇಕೋ ಬೇಡವೋ ತಗೊಂಬಿಡೋದು. ಅದು ಎಲ್ಲ ಕಡೆ ನಮ್ಮ ಮೆದುಳು ಅದೇ ಥರನೇ ಕೆಲಸ ಮಾಡೋದು. ಸೊ ಏನಾಗುತ್ತೆ ಇಲ್ಲಿ, ಮಕ್ಕಳಿಗೆ ಇದು ಅಭ್ಯಾಸ ಆಯ್ತಲ್ಲ, ನಂತರ ಸದಾ ಕಾಲ ಅವರಿಗೆ ಈ ಥರ ಕ್ಯಾಲೋರಿ ಡಯೆಟು, ಈ ಥರ ರುಚಿಯಾಗಿರೋಂಥದ್ದು, ಇಂಥದ್ದನ್ನೇ ಡಯೆಟ್ ಬೇಕು ಅಂತೇಳಿ ಮೆದುಳು ಆ ಕಡೆ ಆಕರ್ಷಣೆ ಜಾಸ್ತಿ ಆಗೋದ್ರಿಂದ ಇದನ್ನು ಅವರು ತಿನ್ನೋದಿಲ್ಲ. ಸೊ ಈ ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತಲ್ಲ, ಏನಾಗುತ್ತೆ ಇಲ್ಲಿ ಡೋಪಮೈನು ರಿಲೀಸ್ ಆಗುತ್ತೆ, ನ್ಯೂಕ್ಲಿಯಸ್ ಎಕೆಂಬೆನ್ಸ್ ಅಂತ ಇದೆ, ವೆಂಟ್ರಿಕ್ಯುಲರ್ ಟೆಗ್ಮೆಂಟಲ್ ಏರಿಯಾ, ಇವೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಬಿಡುಗಡೆಯಾದ ಡೋಪಮೈನು ಅದರ ರೆಸೆಪ್ಟಾರ್ ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಅದು ನಮ್ಮ ರಿವಾರ್ಡ್ ಪಾತ್ವೇ ಅಂತ ಇದೆ ಮೆದುಳಿನಲ್ಲಿ, ಆ ರಿವಾರ್ಡ್ ಪಾತ್ವೇನ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಈ ರಿವಾರ್ಡ್ ಪಾತ್ವೇ ಆ್ಯಕ್ಟಿವೇಟ್ ಆದಾಗ ಅದು ನಿಮಗೆ ಒಂದು ತಿಂದರೆ ನಿಮಗೆ ಸಾಲಲ್ಲ, ಅದು ಇನ್ನೊಂದು ಬೇಕು ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಈಗ ಚಿಪ್ಸ್, ಒಂದು ಸ್ವಲ್ಪ ಚಿಪ್ಸ್ ತಿಂದು ನಿಲ್ಸಕ್ಕಾಗಲ್ಲ. ನೀವು ಒಂದ್ಸಲ ತಿನ್ನಕ್ಕೆ ಶುರು ಮಾಡಿದ್ರೆ ಆ ಪಾಕೆಟ್ ಫುಲ್ ಖಾಲಿ ಆಗಬೇಕು. ಅದೇ ಥರ ನೋಡಿ ಕಡಲೆಕಾಯಿ ಬೀಜ, ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. 1-2 ಕಡಲೆಕಾಯಿ ಬೀಜ ತಿಂದು ನೀವು ಸ್ಯಾಟಿಸ್ಫೈ ಆಗಲ್ಲ, ನೀವು ತಿಂತಾನೆ ಇರಬೇಕು ಅದು ಖಾಲಿ ಆಗೋವರೆಗೂ. ಆಮೇಲೆ ಕೊನೆಗೆ ಹುಡುಕಿ ಇನ್ಯಾವ್ದಾರು ಬೀಜ ಇದೆಯಾ, ಅದು ಸಾಮಾನ್ಯ ಮಾಡ್ತೀವಿ ನಾವು, ಎಲ್ಲ ಇನ್ನೇನಾರು ಇದೆಯಾ ಅಂತೇಳಿ ಹುಡುಕಿ ತಡಕಿ ಕೊನೆಗೆ ತಿಂತೀವಿ. ಕಾರಣ ಏನು ಅಂತಂದರೆ ರಿವಾರ್ಡಿಂಗ್ ಸಿಸ್ಟಮ್ ಅದು ಒಂದ್ಸಲ ನಿಮಗೆ ತಿನ್ನಕ್ಕೆ ಶುರು ಮಾಡಿದ್ರೆ ಕಂಪ್ಲೀಟ್ ಎಕ್ಸಾಸ್ಟ್ ಆಗೋವರೆಗೂ ಅಡಿಕ್ಷನ್ ಥರ ಅದು. ಹಾಗಾಗಿ ಪಿಜ್ಜಾ ಮತ್ತು ಬರ್ಗರ್ ಮಕ್ಕಳು ಯಾಕೆ ಅಡಿಕ್ಟ್ ಆಗ್ತಾರೆ ಅಂದರೆ ಮೆದುಳಿನ ಈ ಬದಲಾವಣೆಗಳೇ ಇದರ ಮೂಲ ಕಾರಣ ಅಂತ ನಾವು ಹೇಳ್ಬೋದು. ಹಾಗಾಗಿ ಇದೆಲ್ಲ ಯಾವ ಥರ ಅಂತಂದರೆ ಎವ್ರಿಥಿಂಗ್ ಈಸ್ ಅ ನ್ಯೂರೋ ಕೆಮಿಸ್ಟ್ರಿ ಅಂತ ಅನ್ಬೋದು. ಈ ಹಾರ್ಮೋನುಗಳ ಬಿಡುಗಡೆ ಆಗೋದು ಇದರದ್ದು ಬಗ್ಗೆ ನಮಗೆ ಅರಿವಿದ್ರೆ ಏನು ಮಾಡ್ತೀವಿ ಅಂದರೆ ನಾವು ಇದಕ್ಕೆ ಅಡಿಕ್ಟ್ ಆಗೋದಿಲ್ಲ. ನಾನು ಹೇಳಿದೆ ಈಗ, ಯಾರು ಈ ಜಂಕ್ ಆಹಾರಗಳಿಗೆ ಅತಿಯಾಗಿ ಅಡಿಕ್ಟ್ ಆಗ್ತಾರೆ ಅಂದರೆ ಯಾವಾಗಲೂ ಅದನ್ನೇ ಪ್ರಿಫರ್ ಮಾಡೋದು, ಅಂಥ ಸಂದರ್ಭದಲ್ಲಿ ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗಿಬಿಡುತ್ತೆ. ಲೆಪ್ಟಿನ್, ಈಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂತೀವಲ್ಲ ನಾವು ಡಯಾಬಿಟಿಕಲ್ಲಿ, ಆ ಥರ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆದರೆ ತೃಪ್ತಿನೇ ಇರೋದಿಲ್ಲ ಅವ್ರಿಗೆ. ಅದು ತೃಪ್ತಿ ಕೊಡುವ ಹಾರ್ಮೋನು, ಅದಕ್ಕೆ ಅದು ರೆಸಿಸ್ಟೆನ್ಸ್, ಲೆಪ್ಟಿನ್ ಹಾರ್ಮೋನ್ ರೆಸಿಸ್ಟೆನ್ಸ್ ಆಗಿಬಿಟ್ರೆ, ಪ್ರತಿರೋಧ ಒಡ್ತಾ ಹೋದರೆ ಯಾವುದೇ ಕಾರಣಕ್ಕೂ ತೃಪ್ತಿ ಇರೋಲ್ಲ, ನೀವು ಎಷ್ಟು ತಿಂದರೂ ತೃಪ್ತಿ ಇರೋಲ್ಲ. ಸೊ ಓವರ್ ಈಟಿಂಗ್ ಆಗ್ತಾ ಬರುತ್ತೆ. ಈಗ ನೋಡಿ, ನೀವು ಆಹಾರನ ಒಂದೇ ಸಲ ಹೆಚ್ಚು ತಿನ್ನೋಕ್ಕಾಗೋದಿಲ್ಲ, ನಿಧಾನಕ್ಕೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಹೋಗ್ತೀರಾ ನೀವು, ಅಲ್ವಾ? ಅದೇ ಥರ ಏನಕ್ಕೆ ಅಂದರೆ ಲೆಪ್ಟಿನ್ ರೆಸಿಸ್ಟೆನ್ಸ್ ಆಗ್ತಾ ಇದೆ, ತೃಪ್ತಿ.
ಹಾಗಾಗಿ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರ. ಫಂಕ್ಷನ್ಗೆ ಹೋದಾಗ ನೀವು ಮೊದಲನೇದು ವಿಕಾಸವಾದನ ನಾವು ಯೋಚನೆ ಮಾಡೋಣ. ಅಲ್ಲೇನು ಅಂದರೆ ಅಲ್ಲೆಲ್ಲ ಇಟ್ಟಿರೋ ತಿಂಡಿಗಳು ಇವತ್ತು ಇನ್ನೊಂದು ದಿನಕ್ಕೆ ಸಿಕ್ಕಲ್ಲ, ನನಗೆ ಇವತ್ತು ತಿಂದ್ಬಿಡೋಣ ಅಂತ. ಅದು ತಿಂದಾಗ ಏನಾಗುತ್ತೆ, ಹೊಟ್ಟೆ ತುಂಬೋಗ್ಬಿಡುತ್ತೆ. ಹೊಟ್ಟೆ ತುಂಬಿದ್ರೂ ನಾಳೆ ಸಿಕ್ಕಲ್ಲ ಅನ್ನೋ ಒಂದು ಇದರಿಂದ ಪುನಃ ಒಂದು ಹೋಳಿಗೆ ಬದಲು 2 ಹೋಳಿಗೆ, ಹೋಳಿಗೆ ತುಂಬ ಚೆನ್ನಾಗಿದೆ ಅಂತೇಳಿ ತಿನ್ನೋದು. ಅಯ್ಯೋ ಎಷ್ಟೊಂದು ಸ್ವೀಟ್ಸ್ಗಳಿಟ್ಟಿದ್ದಾರೆ, ನಾಳೆ ಸಿಕ್ಕೋದಿಲ್ಲ ತಿನ್ನು, ಈ ಥರ. ಹಾಗಾಗಿ ಏನಾಗುತ್ತೆ, ಜಾಸ್ತಿ ತಿನ್ನೋದು. ಈ ಥರ ಜಾಸ್ತಿ ನಾವು ಮಾಡ್ತಾ ಹೋದರೆ, ಈ ಥರ ಒಂದು 4 ಫಂಕ್ಷನ್ನು ಅಟೆಂಡ್ ಮಾಡ್ತಾ ಬಂದರೆ ನೀವು ಒಂದು ವಾರದಲ್ಲಿ, ಲೆಪ್ಟಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಯಿತು. ಆಮೇಲೆ ನಿಮಗೆ ಅತೃಪ್ತಿ, ಏನು ತಿಂದರೂ ಸಮಾಧಾನ, ತೃಪ್ತಿ ಅಂತೀವಲ್ಲ, ಅದು ಆಗೋದೇ ಇಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಇದು ಒಬಿಸಿಟಿ ಆಗ್ಬೋದು, ಮೆಟಬಾಲಿಕ್ ಡಿಸಾರ್ಡರ್ ಆಗ್ಬೋದು. ಮಕ್ಕಳಲ್ಲಿ ಚೈಲ್ಡ್ಹುಡ್ ಒಬಿಸಿಟಿ ಜಾಸ್ತಿ ಇವಾಗ. ಈಗ ನೋಡಿ, ಒಂದೊಂದೇ ಮಕ್ಕಳು ಅಂತಂದರೆ ಚೈಲ್ಡ್ಹುಡ್ ಒಬಿಸಿಟಿ. ಅವರು ಏನಕ್ಕೆ ಅಂತಂದರೆ ತಿನ್ನಿಸ್ತಾನೆ ಇರ್ತಾರೆ, ಆ ಮಗು ಬೇಡ ಅನ್ನುತ್ತೆ, ಆ ಮಗು ಬೇಡ ಅನ್ನುತ್ತೆ. ಏಕೆಂದರೆ ರಿವಾರ್ಡಿಂಗ್ ಸಿಸ್ಟಮ್ ಅದು ಹೇಳ್ತದು, ಲೆಪ್ಟಿನ್ ಇದು ಸಿಗ್ನಲ್ ಕೊಡ್ತು, ತೃಪ್ತಿ ಆಯ್ತು ಅದಕ್ಕೆ. ಆದರೆ ಇವ್ರು ಬಿಡಲ್ಲ, ಇವ್ರ ಸಮಾಧಾನಕ್ಕೆ ತಿನ್ನಬೇಕು. ಕೊನೆಗೆ ತಿನ್ನಿಸಿ ಲೆಪ್ಟಿನ್ ರೆಸಿಸ್ಟೆನ್ಸ್ ಡೆವಲಪ್ ಆದರೆ ಅದಕ್ಕೆ ಈ ಸೆನ್ಸ್ ಆಗೋದಿಲ್ಲ. ಅವಾಗದು ತೃಪ್ತಿ ಅನ್ನೋದಿದೆಯಲ್ಲ, ಸಾಕು, ಇನ್ನು ಬೇಡ ಇದು ಅನ್ನೋದಿದೆಯಲ್ಲ, ಆ ಸೆನ್ಸೇ ಹೊರಟೋಗುತ್ತೆ. ಹಾಗಾಗಿ ಮೇಡಮ್ ಒಂದು ಪ್ರಶ್ನೆ, ಇದೀಗ ಮನುಷ್ಯರಿಗೆ ಮಾತ್ರ ಅಥವಾ ಪ್ರಾಣಿಗಳಲ್ಲಿ ಇಲ್ಲ ಅಂತ ಹೇಳಿ, ಪ್ರಾಣಿಗಳಲ್ಲಿ ನಿಜವಾಗ್ಲೂ ಮನುಷ್ಯನಿಗೆ 1000 ಪಲ್ಲು ಬೆಟರ್ ಅವು. ನೀವು ನೋಡಿ, ಅವಕ್ಕೆ ಎಷ್ಟು ಬೇಕೋ ಅಷ್ಟು ಮೇಲೆ ಜಾಸ್ತಿ ತಿನ್ನೋದಿಲ್ಲ. ಸೊ ಲೆಪ್ಟಿನ್ ರೆಸಿಸ್ಟೆನ್ಸ್ ಎಲ್ಲ ಅವರದಲ್ಲೇ. ಮನುಷ್ಯನದು ಯಾವ ಥರ ಅಂತಂದರೆ, ಇದೆಲ್ಲ ನಾವೇ ಮಾಡ್ಕೊತಾ ಇರೋದು ಹೊರಗಡೆಯಿಂದ. ನಮ್ಮದು ಸಿಸ್ಟಮ್ ಇದೆಯಲ್ಲ, ಬಾಡಿಲಿ ಸಿಸ್ಟಮ್ ಇದೆಯಲ್ಲ, ತುಂಬ ಅದ್ಭುತವಾಗಿದೆ ಅದು. ದೇಹಕ್ಕೆ ಏನು ಬೇಕು, ಯಾವಾಗ ರೆಸ್ಟ್ ಬೇಕು, ಯಾವಾಗ ಹಸುವಾಗುತ್ತೆ, ಯಾವಾಗ ನೀರಡಿಕೆ ಆಗುತ್ತೆ, ತುಂಬ ಚೆನ್ನಾಗಿ ಸಿಗ್ನಲ್ಗಳು ಕೊಡುತ್ತೆ ದೇಹ. ಆದರೆ ನಾವೇನು ಮಾಡ್ತೀವಿ, ಓವರ್ ರೂಲ್ ಮಾಡಿಬಿಡ್ತೀವಿ. ಇವತ್ತು ನನಗೆ ಪ್ರಾಣಿಗಳಾದ್ರೆ ಓವರ್ ರೂಲ್ ಮಾಡಲ್ಲ ಅವು. ಈಗ ನೋಡಿ, ಎಷ್ಟು ಬೇಕು ಅವಕ್ಕೆ ಅಜೀರ್ಣ ಆದರೆ ಹೋಗಿ ಗರಿಕೆ ತಿಂದ್ಬಿಟ್ಟು ವಾಮಿಟ್ ಮಾಡಿಬಿಡ್ತವು. ಆ ಥರ ಪ್ರಾಣಿಗಳು ಜಾಸ್ತಿ ತಿನ್ನೋದಿಲ್ಲ. ಆದರೆ ಮನುಷ್ಯ ಏನು ಅಂತಂದರೆ, ಮನುಷ್ಯಂದು ವಿಕಾಸದಲ್ಲಿ ಸ್ವಲ್ಪ ಗ್ರಿಡಿನೆಸ್ ಜಾಸ್ತಿ ಆಗಿಬಿಟ್ಟಿದೆ. ಟ್ರಿಫ್ಟಿಜಿನ್ ಹೈಪಾಥಿಸಿಸ್ ಅಂತ ನಾನು ಹೇಳಿದೆ ಅಲ್ವಾ. ಹಾಗಾಗಿ ನಾಳೆ ಸಿಕ್ಕುತ್ತಾ ಇಲ್ವೋ ಇವತ್ತೇ ನಿಂತ್ಕೊಂಡ್ಬಿಡೋಣ. ಸೊ ಆ ಗ್ರಿಡಿನೆಸ್ ಬಿಟ್ಬಿಟ್ರೆ ಅಲ್ಲಿ ಸರಿ ಆಗುತ್ತೆ. ಆದರೆ ಗ್ರಿಡಿನೆಸ್ ಬಿಡೋದೇನೆಂದರೆ, ನಮ್ಮ ದೇಹನ ನಾವು ಅಬ್ಸರ್ವ್ ಮಾಡಬೇಕು. ದೇಹ ಏನು ಸಿಗ್ನಲ್ ಕೊಡ್ತಾ ಇದೆ. ಇವಾಗ ನನಗೆ ಇವತ್ತು ಹೊಟ್ಟೆ ಯಾಕೋ ಒಂಥರ ಸರಿ ಇಲ್ಲ, ಅವಾಗ ನಾನು ಅವತ್ತು ಉಪವಾಸ ಮಾಡಬೇಕು. ಅವತ್ತು ಏನು ತಿನ್ನಬಾರ್ದು. ತಿಂದರೆ ಮ್ಯಾಕ್ಸಿಮಮ್ಮು ಮೊಸರನ್ನ ಏನೋ. ಹೊಟ್ಟೆನೂ ಸರಿ ಇಲ್ಲ, ಅದು ಎಲ್ಲೋ ಹೋಗಿದ್ದೀವಿ, ಫ್ರೆಂಡ್ಸು ತುಂಬ ಬಲವಂತ ಮಾಡಿದ್ರು, ಬಿರಿಯಾನಿ ಇದೆ, ನನ್ನ ಫೇವ್ರೆಟ್ ಬಿರಿಯಾನಿ ಇದೆ. ಹೊಟ್ಟೆ ಹೇಳ್ತಾ ಇದೆ ಬೇಡ ಅಂತ, ಆದರೆ ಮನಸ್ಸು ರಿವಾರ್ಡಿಂಗ್ ಸಿಸ್ಟಮ್ಮು, ರುಚಿ ಎಲ್ಲ ಜ್ಞಾಪಕಕ್ಕೆ ಬಂದ್ಬಿಡ್ತು. ಇವತ್ತಿನ ಈ ಬಿರಿಯಾನಿ ಬಿಟ್ಬಿಟ್ರೆ ನನಗೆ ಇದು ಸಿಕ್ಕೋದಿಲ್ಲ, ನಾಳೆ ಸಿಕ್ಕುತ್ತೋ ಇಲ್ವೋ. ಸೊ ತಿಂದಾಗ ಅದು ಸಿಗ್ನಲ್ ಕೊಟ್ಟಿದೆ ಆಲ್ರೆಡಿ, ಬೇಡ, ಇಂಡೈಜೆಷನ್ ಆಗಿದೆ, ಸರಿಯಾಗಿ ಆ ಒಂದು ಕಿಣ್ವಗಳು ಬಿಡುಗಡೆ ಆಗಿಲ್ಲ, ನೆನ್ನೆ ತಿಂದಿರೋ ಆಹಾರ ಲೇಟ್ ನೈಟಲ್ಲಿ ತಿಂದು ಮಲಗಿರೋದು, ಡೈಜೆಷನ್ ಪ್ರಾಬ್ಲಮ್ ಆಗಿದೆ. ಆದರೆ ತಿಂತೀವಿ. ಅದೇ ಥರ ನಿದ್ರೆ ಅಷ್ಟೇ, ಬಾಡಿ ಕೇಳ್ತಾ ಇರುತ್ತೆ ನಿದ್ರೆ ಮಾಡು ಅಂತ. ಇಲ್ಲ, ಅದನ್ನು ಮೀರಿ ನಾವು ಕೆಲಸ ಮಾಡ್ತೀವಿ. ಈ ಥರ ನಿದ್ರೆ, ಆಮೇಲೆ ಹಸಿವು, ನೀರಡಿಕೆ, ಇವೆಲ್ಲ ಬೇಸಿಕ್ ಇನ್ಸ್ಟಿಂಕ್ಟು ನಮ್ಮ ದೇಹದ್ದು. ಅದು ಕೊಡ್ತಾ ಇರುತ್ತೆ ನಮ್ಮ ದೇಹಕ್ಕೆ. ಆದರೆ ನಾವೇನು ಮಾಡ್ತೀವಿ, ಅದನ್ನು ಸಂಪೂರ್ಣ ನೆಗ್ಲೆಕ್ಟ್ ಮಾಡ್ತಾ ಬರ್ತೀವಿ. ಹಾಗಾಗಿಯೇ ಈ ಜಂಕ್ ಫುಡ್ ಅಡಿಕ್ಷನ್ ಏನಕ್ಕೆ ಈ ಥರ ಆಗುತ್ತೆ ಅಂದರೆ, ಈಗ ನಾನು ಯಾವ ರೀತಿ ಪಾತ್ವೆಗಳನ್ನ ಹೇಳ್ಕೊಂಬಂದೆ, ಲೆಪ್ಟಿನ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಗ್ರೆಲಿನ್ ಇದೆಯಲ್ಲ, ಆ ಗ್ರೆಲಿನು ಒಂದು ಸಿಗ್ನಲ್ ಕೊಡುತ್ತೆ. ಹೊಟ್ಟೆ ಖಾಲಿ ಇದ್ದಾಗ ಸಿಗ್ನಲ್ ಕೊಡುತ್ತೆ. ಹೊಟ್ಟೆ ತುಂಬಿದಾಗ ಏನು ಮಾಡುತ್ತೆ, ಅದು ಸ್ಟಾಪ್ ಅನ್ನುತ್ತೆ, ತಿನ್ನಬೇಡ ಅಂತ ಅನ್ನುತ್ತೆ. ಆದರೆ ನಾವೇನು ಮಾಡ್ತೀವಿ, ಓವರ್ ದ್ಯಾಟ್ ನಾವು ತಿಂತೀವಿ. ಹೊಟ್ಟೆ ತುಂಬಿದಿರುತ್ತೆ, ಇನ್ನು ಆಗೋದೇ ಇಲ್ಲ ಅಂತ ಅನ್ಸೋದ್ರ ಮೇಲೂ ಇನ್ನೊಂಚೂರು ಏನೋ ತಿಂದ್ಬಿಡೋಣ ಅನ್ನೋ ಥರ. ಹಾಗಾಗಿ ನಮ್ಮ ದೇಹವನ್ನು ನಾವು ಕೇಳಬೇಕು. ದೇಹ ಯಾವ ರೀತಿ ಹೇಳುತ್ತೆ, ರೆಸ್ಟ್ ಬೇಕಾ ರೆಸ್ಟ್ ಮಾಡು, ತಿನ್ನಬೇಕಾ ತಿನ್ನು, ಹಸಿವಿದ್ದಾಗ ತಿನ್ನು. ಅದಕ್ಕೆ ಹೇಳ್ತಾರೆ ನೋಡಿ, ಹಸಿವಿದ್ದಾಗ ತಿನ್ನು ಅಂತ. ಆದರೆ ನಾವು ಆ ಥರ ಮಾಡಲ್ಲ. ನಾವು ಒಂಥರ ಸಿಸ್ಟಮ್ ಮಾಡ್ಕೊಂಬಿಟ್ಟಿದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನಬೇಕು, ಅದು ಫೈನ್, ಏಕೆಂದರೆ ಗ್ಲೂಕೋಸ್ ಬೇಕಿರುತ್ತೆ ಕೆಲಸ ಮಾಡೋದಕ್ಕೆ. ಮಧ್ಯಾಹ್ನ ಹೊಟ್ಟೆ ಹಸಿವಿರೋದಿಲ್ಲ, ಆದರೂ ಲಂಚ್ ಬ್ರೇಕಲ್ಲಿ ತಿನ್ನಬೇಕು. ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸು ಇಷ್ಟ ಇರೋದಿಲ್ಲ, ಅಯ್ಯೋ ಯಾಕೋ ಲಂಚೇ ಜಾಸ್ತಿ ಆಯಿತು, ಆದರೆ ಸ್ನ್ಯಾಕ್ಸ್ ಟೈಮ್ ತಿನ್ನಲೇಬೇಕಲ್ಲ, ಅದು ತಿನ್ನು. ಆಮೇಲೆ ನೈಟ್ ಡಿನ್ನರ್, ಅಯ್ಯೋ ಮಧ್ಯಾಹ್ನ ಲಂಚು ಸ್ನ್ಯಾಕ್ಸೇ ಜಾಸ್ತಿ ಆಯಿತು, ಬಾಡಿ ಹೇಳ್ತಾ ಇರುತ್ತೆ ಅಯ್ಯೋ ಬೇಡ ಅಂತೇಳಿ, ಸಿಗ್ನಲ್ ಕೊಡ್ತಾ ಇರುತ್ತೆ, ಇಷ್ಟ ಆಗ್ತಿರಲ್ಲ. ಆದರೆ ಡಿನ್ನರ್ ಮಾಡದೆ ಹೋದರೆ ಹೇಗೆ ಅಲ್ವಾ, ಡಿನ್ನರು. ಈ ಥರ ಆಗಿ ನಮ್ಮ ಸಿಸ್ಟಮಲ್ಲಿ ದೇಹ ಅನಾರೋಗ್ಯ ಉಂಟಾಗ್ತಿರೋದೇ ಈ ಕಾರಣಗಳಿಂದಾಗಿ ಅಂತ ಹೇಳ್ಬಹುದು. ಮೇಡಮ್, ಇವಾಗ ನಿಮ್ಮ ಪ್ರಕಾರ ಈಗ
3 ಹೊತ್ತು ಆಹಾರ ಸೇವನೆ ಕಡ್ಡಾಯವ ಅಥವಾ 1 ಹೊತ್ತು ಸಾಕ 2 ಹೊತ್ತ ಹೆಂಗೆ ಏನು ಹೇಳ್ತೀರಾ? 2 ಹೊತ್ತು ತುಂಬಾ ಒಂದು ಪ್ರಶಸ್ತಿ ಅಂತ ಅನ್ಬೋದು. 2 ಹೊತ್ತು ಹಿಂದೆ ಎಲ್ಲ ಅದೇ ತರನೇ ಇದ್ದಿದ್ದು. ಒಂದು 11 ಗಂಟೆಗೆ ಒಂದು ಮಾಡೋರಿ. ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಏನ್ ಹೇಳ್ತಾರೆ ಅದೇ ಅದು. ಹೌದೌದು 11 ಗಂಟೆಗೆ ಮಾಡೋರು, ಹಾ ಒಂದು 7 ಗಂಟೆಗೆ ಮಾಡೋರು. ಕರೆಕ್ಟ್ ಇನ್ ಬಿಟ್ವೀನ್ ಏನೂ ಇರ್ತಾ ಇರಲಿಲ್ಲ. ಅಂದ್ರೆ ಜನದ್ದು ಪರಿಸ್ಥಿತಿನೂ ಹಾಗೆ ಇತ್ತು. ನಿಜ. ಒಂದು ಅದ್ರ ಜೊತೆಗೆ ಅದು ಒಂದು ಅಭ್ಯಾಸ ಇತ್ತು. ಊಟ ಮಾಡಿಬಿಡೋರು 11 ಗಂಟೆಗೆ, ಒಂದು ಊಟದ ಥರನೇ ಊಟನೇ ಅದು. ಆಮೇಲೆ ಮಧ್ಯ ಇನ್ನೇನು ಇಲ್ಲ, ರಾತ್ರಿ ಒಂದು ಊಟ ಎರಡು ಹೊತ್ತು. ಮೇಡಮ್ ಕರೆಕ್ಟ್. ಈಗ ನನಗೆ ಒಂದು ಮಾತು ನೆನಪಾಗ್ತಾ ಇದೆ. ಹಿಂದೆ ಒಂದು ಎಲ್ಲ ಹೇಳ್ತಾ ಇದ್ರು, ಈಗಲೂ ಮೇ ಬಿ ಹೇಳ್ಬೋದು. ಒಪ್ಪತ್ತು ಉಂಡವ ಯೋಗಿ, ಯೋಗಿ, 2 2 ಹೊತ್ತು ಭೋಗಿ, 3 ಹೊತ್ತು ಊಟ ಮಾಡೋರು ರೋಗಿ ಅಂತ. ಈಗ ಏನೋ ಕಾಯಿಲೆ ಬರುತ್ತೆ ಅವ್ರಿಗೆ 4 ಹೊತ್ತು ಅಂತ. ಇವಾಗ 3 6 ಆಗುತ್ತೆ ಸಮಟೈಮ್. 4 ಹೊತ್ತು ಉಂಡವನು ಹೊತ್ತುಕೊಂಡು ಹೋಗಿ ಅಂತ ಅನ್ನೋರು. ಅಂದ್ರೆ 4 ಹೊತ್ತು ನೀನು ಊಟ ಮಾಡ್ರೆ ನೀನ್ ಸಾಯ್ತೀಯ ಅಂತ. ಬಟ್ ಈಗ 4 ಹೊತ್ತಲ್ಲ, 5 6 7 ಆಗುತ್ತೆ ಮಂಚಿಂಗ್ ಈ ಎಡಿಷನಲ್ ಟೈಮಿಂಗ್ಸ್ ಎಲ್ಲ ತಗೊಳ್ಳುವಂಥದ್ದು, ಮತ್ತೆ ಏನೋ ಒಂದು ಬರ್ತ್ಡೇ ಅದು ಇದು ಫ್ರೆಂಡ್ಸ್ ಕೊಟ್ಟರು ಅಂತ ತಗೊಳ್ಳುವಂಥದ್ದು, ಎಲ್ಲೋ ಕಂಡಾಗ ಓ ಈ ಚೆನ್ನಾಗಿದೆ ಅಂತ ತಗೊಳ್ಳೊಂದು ತಿನ್ನುವಂಥದ್ದು. ಸೊ ಆ ಥರದ್ದೆಲ್ಲ ತುಂಬಾ ಈಗ ನೋಡಿ ಕಂಪ್ನಿಗಳು ಅಂತಂದಾಗ, ಆಗುತ್ತೆ. ಈಗ ಕಂಪನಿಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ, ದಿನ ತುಂಬಾ ಹೈ ಕ್ಯಾಲರಿ ಡಯಟ್ ಇಟ್ಟಿರ್ತಾರೆ. ಫ್ರೀ ಅಂತ ಅಂದ್ಬಿಟ್ಟು ನಾವು ದೇಹ ಕೇಳುತ್ತಾ ತಿಂತಾನೆ ಇದ್ರೆ ಕಷ್ಟ ಆಗುತ್ತೆ ಅಲ್ವಾ, ಆರೋಗ್ಯ ಹಾಳಾಗುತ್ತೆ. ಸೊ ಆ ಮಾತು ಕರೆಕ್ಟ್ ಇದೆ ಅಂತ ಹೇಳ್ತಿರ್ತಾವೆ. ಆ ಮಾತು 100ಕ್ಕೆ 100ರಷ್ಟು ಸತ್ಯ. ಅದು ಹಿಂದಿನವರು ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ಅನುಭವದ ಆಧಾರದ ಮೇಲೆ ಈ ತರ ಒಂದು ನುಡಿಗಟ್ಟುಗಳನ್ನ ಹೇಳ್ತಾ ಇದ್ರು. ಅವರು ಅನುಭವ, ಸಾವಿರಾರು ವರ್ಷಗಳ ಅನುಭವ ಇತ್ತಲ್ಲ, ಅದ್ರ ಮೇಲೆ ಎಷ್ಟು ಆಹಾರ ತಿಂದವರಿಗೆ ಏನೇನಾಗುತ್ತೆ ಅನ್ನೋದು ನೋಡಿದ್ರು ಅವರು. ಸೊ ಅದೇ ಇವಾಗ 1 ಮೀಲ್ ಫಾರ್ ಎ ಡೇ ಅಂತ ಒಂದು ಕಾನ್ಸೆಪ್ಟ್ ಇವಾಗ ಬಂದಿದೆ ಅಲ್ವಾ. ಒಂದು ಕಷ್ಟ ಆಗ್ಬೋದು, ಯಾಕೆಂದ್ರೆ ಕೆಲಸಗಳು ಜಾಸ್ತಿ ಇರೋದ್ರಿಂದ. ಎರಡು ಬೆಟರ್. ಇನ್ ಬಿಟ್ವೀನ್ ನಾವು ಸ್ವಲ್ಪ ಹಣ್ಣುಗಳು ಅಥವಾ ಆ ಥರದನ್ನ ನಾವು ಹೊಟ್ಟೆ ಹಸಿತಾ ಇದೆ ಆಗ್ತಾ ಇಲ್ಲ, ಯಾಕೆಂದ್ರೆ ಅಭ್ಯಾಸ ಇರಲ್ವಲ್ಲ. ಹಾಗಾಗಿ ಅದನ್ನ ನಾವು ಇದು ಮಾಡ್ತಾ ಹೋದ್ರೆ, ಮತ್ತೆ ನಮ್ಮ ಆಹಾರದಲ್ಲಿ ಅದಕ್ಕೋಸ್ಕರನೇ ಆದಷ್ಟು ಹಣ್ಣು ಸೊಪ್ಪು ತರಕಾರಿಗಳನ್ನ ತಿಂತಾ ಬಂದ್ರೆ ನಾರಿನಾಂಶ ಇರೋ ಅಂಥದ್ದು, ಈ ಥರ ಜಂಕ್ ಆಹಾರಗಳ ಸೇವನೆ ಕಮ್ಮಿ ಆಗುತ್ತೆ. ಮಕ್ಕಳಿಗೆ ತರಕಾರಿ ಹಣ್ಣು ಸೊಪ್ಪು ತಿನ್ನೋದನ್ನ ಅಭ್ಯಾಸ ಮಾಡಿಸ್ಬೇಕು ನಾವು ಬಾಲ್ಯದಿಂದನೇ. ಅದು ಬೇಡ ಇದು ಬೇಡ ಅಲ್ಲ, ಎಲ್ಲ ತಿನ್ನಬೇಕು ಅನ್ನೋದು ಒಂದು ರೂಢಿನ ಮನೇಲಿ ಮಾಡಿಸಿದಾಗ ಖಂಡಿತ ಈ ಥರದ ಜಂಕ್ ಆಹಾರದ ಸೇವನೆ ಕಡಿಮೆ ಆಗ್ತಾ ಬರುತ್ತೆ. ಭಾಳ ಅದ್ಭುತವಾಗಿ ಹೇಳಿದ್ರೆ, ಯಾಕೆ ಪಿಜ್ಜಾ ಮತ್ತು ಬರ್ಗರ್ ಅಟ್ರಾಕ್ಟ್ ಮಾಡುತ್ತೆ, ಅದರ ಹಿಂದೆ ಮಿದುಳಿನಲ್ಲಿ ನಡೆಯುವಂತಹ ಒಂದು ಚಟುವಟಿಕೆಗಳು, ಆ ಹಾರ್ಮೋನ್ ಆಗುವಂಥದ್ದು. ಸೊ ಅದರ ಇಂಪ್ಯಾಕ್ಟನ್ನು ಅರ್ಥ ಮಾಡ್ಕೊಂಡು ನೀವು ಭಾಳ ಕರೆಕ್ಟಾಗಿ ಹೇಳಿದ್ರಿ. ಅದರೊಂದು ಅವೇರ್ನೆಸ್ ಇದ್ದರೆ ಮಿಕ್ಕಿದೆಲ್ಲ ಕರೆಕ್ಟ್ ಆಗುತ್ತೆ. ಪ್ರತಿಯೊಂದು ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಸ್ ಅದು. ಅದ್ರ ಬಗ್ಗೆ ನಮಗೆ ಅರಿವಿದ್ರೆ ಅದನ್ನು ನಾವು ಕಡಿಮೆ ಮಾಡ್ತಾ ಬರ್ಬೋದು. ಇಲ್ಲೇನಂತಂದ್ರೆ, ನಾನು ಹೇಳಿದಾಗೆ ಇದನ್ನ ನಾವು ಕಮ್ಮಿ ಮಾಡಬೇಕು ಅಂತಂದ್ರೆ, ನಾವು ನಮ್ಮ ಆಹಾರದಲ್ಲಿ ಹೆಚ್ಚು ಫೈಬರ್ ಇರೋ ಅಂಥದ್ದು, ಪ್ರೋಬಯೋಟಿಕ್ಸು, ಮೊಸರು, ಮಜ್ಜಿಗೆ, ಹಣ್ಣು ಸೊಪ್ಪು ತರಕಾರಿಗಳು, ಈ ಥರದ್ದೆಲ್ಲ ಫಿಲ್ಲಿಂಗ್ ಇವೆಲ್ಲ, ಮತ್ತೆ ನಮ್ಮ ದೇಹಕ್ಕೆ ಪೂರಕ ಆಗಿರುವಂಥದ್ದು, ಇದೆಲ್ಲ ಚೆನ್ನಾಗಿ ನಾವು ರೂಢಿ ಮಾಡ್ಕೊಂತ, ಇದ್ರ ಜೊತೆಗೆ ಒಳ್ಳೆ ಎಕ್ಸಸೈಸು ಬೇಕು. ಅವಾಗೇನಾಗುತ್ತೆ, ಬಾಡಿ ಟೋನ್ ಒಂಥರ ಅದು ಚೆನ್ನಾಗಿ ಆಗ್ತಾ ಬರುತ್ತೆ. ಈಗ ಆ ಥರ ಆಗ್ತಾ ಇಲ್ಲ. ಮಕ್ಕಳುಗಳು ಚೆನ್ನಾಗಿ ಪಿಜ್ಜಾ ಬರ್ಗರ್ ತಿನ್ನೋದು, ಒಂಥರ ರೆಸ್ಟಿಂಗ್, ಅವರು ನಿದ್ದೆ ಮಾಡೋದು ಅಥವಾ ಲೇಸಿನೆಸ್ಸು, ಕೆಲಸ ಮಾಡಲ್ಲ. ಏನಾಗುತ್ತೆ, ದೇಹದಲ್ಲಿ ಮೆಟಬಾಲಿಕ್ ಆ್ಯಕ್ಟಿವಿಟಿಗಳು ಏರುಪೇರಾಗುತ್ತೆ. ಅದರಿಂದ ನಾನಾ ರೀತಿಯ ಕಾಯಿಲೆಗಳು ನಾವೇ ದಾರಿ ಮಾಡಿಕೊಡ್ತಾ ಇರುತ್ತೆ. ನಿಜ ಭಾಳ ಅದ್ಭುತವಾಗಿ ಹೇಳಿದ್ರೆ, ಅಂದರೆ ಆಹಾರ ಕ್ರಮ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಖಂಡಿತವಾಗಿ ಅದು ಯಾಕೋಸ್ಕರ ಈ ಜಂಕ್ ಫುಡ್ಗಳು ಅಟ್ರಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪಿಜ್ಜಾ ಮತ್ತು ಬರ್ಗರ್ ಉದಾಹರಣೆಗಳೊಂದಿಗೆ ಭಾಳ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.